ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಎಲ್ಲರಿಗೂ ಲಹೋರಿ ಹಬ್ಬದ ಶುಭಾಶಯಗಳು ಆ್ಯಂಡ್ ಹ್ಯಾಪಿ ಮಕರ ಸಂಕ್ರಾಂತಿ. ಸೊ ನಮ್ಮ ಅಪಾರ್ಟ್ಮೆಂಟಲ್ಲಿ ಲಹೋರಿ ಸೆಲೆಬ್ರೇಟ್ ಮಾಡಿದರು. ಈ ಸತಿ ಸಿಂಪಲ್ ಆಗಿತ್ತು. ಎವ್ರಿ ಇಯರ್ ತುಂಬ ಗ್ರ್ಯಾಂಡಾಗಿ ಇರ್ತಿತ್ತು ಈ ಫೆಸ್ಟಿವಲ್, ಬಟ್ ದಿಸ್ ಟೈಮ್ ದೇ ಹ್ಯಾವ್ ಪ್ಲ್ಯಾನ್ಡ್ ಮೋರ್ ಫಾರ್ ಮಕರ ಸಂಕ್ರಾಂತಿ. ಸೊ ಎನಿವೇಸ್ ಟ್ರೆಡಿಷನ್ ಫಾಲೋ ಮಾಡಬೇಕು ಅಂತ ಹೇಳಿ ಈ ಸತಿ ಅಗ್ನಿ ಸ್ಪರ್ಶ ಮಾಡಿದ್ದಾರೆ. ಬಟ್ ನಾ ಹೋಗಲಿಲ್ಲ ಬಿಕಾಸ್ ಐ ಕ್ಯಾನ್ ಸಿ ಫ್ರಮ್ ಹಿಯರ್ ಓನ್ಲಿ. ಆ್ಯಂಡ್ ಎಸ್, ಚೆನ್ನಾಗಿ ಅನಿಸುತ್ತೆ ಯಾವುದೇ ಒಂದು ಟ್ರೆಡಿಷನ್ ನೋಡೋಕ್ಕೂ. ಸೊ ದಿಸ್ ಈಸ್ ನಾರ್ತ್ ಇಂಡಿಯನ್ಸ್ ಟ್ರೆಡಿಷನ್ ಯೂಶ್ವಲಿ. ಸೊ ಜಾಸ್ತಿ ನಮ್ಮ ಅಪಾರ್ಟ್ಮೆಂಟ್ ಅಸೋಸಿಯೇಷನಲ್ಲಿ ನಾರ್ತ್ ಇಂಡಿಯನ್ಸ್ ಇರ್ತಿದ್ರು. ಸೊ ದೇ ಯೂಸ್ ಟು ಮೇಕ್ ದಿಸ್ ಫೆಸ್ಟಿವಲ್ ವೆರಿ ಬಿಗ್. ಬಟ್ ಈ ಸತಿ ಸೌತ್ ಇಂಡಿಯನ್ಸ್ ಜಾಸ್ತಿ ಇದ್ದಾರೆ. ಸೊ ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಸೌತ್ ಇಂಡಿಯನ್ ಫೆಸ್ಟಿವಲ್ಸ್. ಸೊ ನಮ್ಮ ಮನೆಯಲ್ಲಿ ಎಳ್ಳು ಬೆಲ್ಲ ಎಲ್ಲ ಮಾಡಿ ಸಾಕಾಯಿತು, ತುಂಬಾ ಕೆಲಸ ಆಯಿತು. ಬಟ್ ಇಟ್ ವಾಸ್ ರಿಯಲಿ ನೈಸ್. ನನ್ನ ಮಗಳು ಈ ಸತಿ ಸೀರೆ ಉಡ್ಕೊಂಡು ಹೇಳ್ಕೊಡೋಕ್ಕೆ ಹೋಗ್ತಾ ಇದ್ದಾಳೆ. ಸೊ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಏನು ಅವಳು ಒಂದು ಸೀರೆ ಉಡ್ಕೊಂಡಿದ್ದಾಳೆ, ದಟ್ ಈಸ್ ಮೈ ಮದರ್ಸ್. ಸೊ ನಮ್ಮಮ್ಮಂದು ಅದು 40 years ಆಯಿತು ಆ ಸ್ಯಾರಿಗೆ. ಇಟ್ ವಾಸ್ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ. ನಮ್ಮಮ್ಮ ಚಿಕ್ಕವರಿದ್ದಾಗಿಂದ, ನಾನು ಚಿಕ್ಕವಳಿದ್ದಾಗಿಂದ ನಮ್ಮಮ್ಮ ಹುಡ್ಕೊತಿದ್ದು ನೋಡಿ ನೋಡಿ ಅದು ನನಗೆ ಬೇಕು ನಂದು ಅಂತ ಹೇಳಿ ಎತ್ತಿಡ್ಕೋತಾ ಇದೆ. ಸೊ ಆ ಸೀರೆ ಅವಳಿಗೂ ಇಷ್ಟ ಆಯಿತು ಆ್ಯಂಡ್ ದಿಸ್ ಟೈಮ್ ಶಿ ಈಸ್ ವೇರಿಂಗ್ ದ್ಯಾಟ್ ಸ್ಯಾರಿ ಆ್ಯಂಡ್ ಎಲ್ಲರಿಗೂ ಎಳ್ಬಿರೋಕ್ಕೆ ಹೋಗ್ತಾ ಇದ್ದಾಳೆ. ಸೊ ಬೆಳಗ್ಗೆನೇ ಕಳಿಸ್ತಿದ್ದೀನಿ, ಯಾಕಂದರೆ ಈವ್ನಿಂಗು ಫಂಕ್ಷನ್ ಇದೆ, ಪ್ರೋಗ್ರಾಮ್ ಇದೆ ಅಂತ ಹೇಳಿ. ಸೊ ಮನೇಲಿ ಎಲ್ಲ ಹಬ್ಬದ ಅಡುಗೆ ಆಯಿತು ಆ್ಯಂಡ್ ಫೈನಲಿ ಈಗ ತಿಂದು ಅದನ್ನೆಲ್ಲ ಟೇಸ್ಟ್ ನೋಡೋ ಅಂಥ ಟೈಮು. ಸೊ ಅದೆಲ್ಲ ಆಯಿತು. ಅರ್ಲಿ ಮಾರ್ನಿಂಗ್ ಬೇಗ ಇದ್ದಿದ್ದಕ್ಕೆ, ಸೊ ಇಷ್ಟ ತನಕ ಕೆಲಸ ಆಗಿದ್ದಕ್ಕೆ ಯು ಕ್ಯಾನ್ ಸಿ ಹೌ ಸ್ಟ್ರೈನ್ ಐ ಆಮ್. ಬಟ್ ಎನಿವೇಸ್ ಈಗ ಸೂಪರಾಗಿ ರೆಡಿ ಆಗಿ ಸಾಯಂಕಾಲ ನಮ್ಮ ಏನು ಒಂದು ಹಬ್ಬದ ಸಂಭ್ರಮ ಇದೆ ಅದನ್ನು ನಡೆಸೋಕ್ಕೆ, ನಮ್ಮ ಪ್ರೋಗ್ರಾಮ್ ಏನು ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಅದನ್ನು ನೋಡೋಕ್ಕೆ ಅಂತ ಹೊರಟಿದ್ದೀನಿ. ಬನ್ನಿ ನೋಡೋಣ ಏನೇನಿದೆ ಅಂತ. ಸೊ ಕಡಬಗೆರೆ ಮುನಿರಾಜು ಅವರ ಜನಪದ ಸಂಗೀತ ಇದೆ ಅಂತೆ. ಸೊ ಅದನ್ನು ನೋಡೋಣ. ಅದ್ರ ಜೊತೆ ಇನ್ನೂ ಬೇರೆ ಬೇರೆ ಫಂಕ್ಷನ್ಸ್ ಇದೆ ಅಂತ ಹಾಕಿದ್ದಾರೆ. ಸೊ ಐ ಆಮ್ ರೆಡಿ ಆ್ಯಂಡ್ ಈಗ ನಾನು ಹೋಗ್ತಾ ಇದ್ದೀನಿ ಟುವರ್ಡ್ಸ್ ನಮ್ಮ ಬಿಗ್ ಪಾರ್ಟಿ ಹಾಲ್. ಸೊ ನೋಡೋಣ ಫೆಸ್ಟಿವಲ್ ವೈಬ್ಸ್ ಹೇಗಿದೆ ಅಂತ. ಸೊ ಸಖತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ ಆ್ಯಂಡ್ ಮುಂದೆ ಎತ್ತಿನ ಗಾಡಿ ನಿಂತಿದೆ. ಸೊ ಅದು ಒಂಥರ ತುಂಬಾ ವೈಬ್ರೆಂಟ್ ಆಗಿ ಈ ಒಂದು ಫೆಸ್ಟಿವಲ್ಗೆ ಸೂಪರಾಗಿ ಕಾಣಿಸ್ತಾ ಇದೆ. ಸೊ ಈ ಥರದ್ದೆಲ್ಲ ಈಗ ಎಲ್ಲಿ ನೋಡೋಕ್ಕೆ ಸಿಕ್ಕಲ್ಲ, ನಮ್ಮ ಹಳ್ಳಿಗಳಲ್ಲಿ ನೋಡೋದು ಬಿಟ್ಟರೆ. ಸೊ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಮಕ್ಕಳಿಗೆ ನೋಡೇ ಇರಲ್ಲ, ನಾರ್ತ್ ಇಂಡಿಯನ್ಸು ಅಷ್ಟೇ ಇಂಥ ಫೆಸ್ಟಿವಲ್ಸು ಇದನ್ನೆಲ್ಲ ಸೆಲೆಬ್ರೇಟ್ ಮಾಡಿರಲ್ಲ. ಸೊ ಈ ಸತಿ ಅಸೋಸಿಯೇಷನ್ ಅವರು ನನಗೆ ತುಂಬ ಇಷ್ಟ ಆಗ್ತಿದೆ. ಎಲ್ಲ ನಮ್ಮ ಕಲ್ಚರ್ದು, ಅಂದರೆ ನಮ್ಮ ಕರ್ನಾಟಕದ ಒಂದು ಕಲ್ಚರ್ ಏನಿದೆ, ನಾವು ಹೇಗೆ ಹಬ್ಬ ಮಾಡ್ತೀವಿ, ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಅದನ್ನು ಆ್ಯಕ್ಚುಲಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಆ್ಯಂಡ್ ವಿಚ್ ಇಸ್ ವೆರಿ ನೈಸ್. ನಮಗೂ ಅಷ್ಟೇ ಇಷ್ಟು ವರ್ಷ ಆಯಿತು ಇದೆಲ್ಲ ಹಳ್ಳಿಲಿ ನೋಡಿ. ಸೊ ಈಗ ನೋಡೋಕ್ಕೆ ಸಖತ್ ಅನಿಸುತ್ತೆ. ಆ್ಯಂಡ್ ಯಾರೋ ಸೂಪರಾಗಿ ರಂಗೋಲಿ ಹಾಕಿದ್ದಾರೆ. ಐ ಆಲ್ವೇಸ್ ಅಪ್ರಿಷಿಯೇಟ್ ಲೇಡೀಸ್ ಹು ಡೂ ದ್ಯಾಟ್. ಸೊ ಎಸ್, ನೋಡಬಹುದು ಎಷ್ಟು ಚೆನ್ನಾಗಿ ಸ್ಟೇಜ್ ಡೆಕೋರೇಟ್ ಮಾಡಿದ್ದಾರೆ. ಅಮ್ಮನವ್ರಿಗೆ ಪೂಜೆ ನಡೀತಾ ಇದೆ. ಸೊ ಲೆಟ್ ಸಿ ವಾಟ್ ಆಲ್ ವಿ ಡೂ. ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಗಣಪತಿಂ ಆವಾಹಯಾಮಿ. ಗಣಪತಿಂ ಆವಾಹಯಾಮಿ ವ್ಯವಸಾಯಾಮಿ ಪೂಜಯಾಮಿ. संकल्प श्री गोविंद गोविंद श्री भगवत महापुरुष विष्णुध्यान सत्यंत
ಶ್ರಮ ಪಟ್ಟಂತ ಜಾನುವಾರುಗಳು ಶುಭ್ರವಾಗಿ ಪ್ರಕೃತಿಯನ್ನ ಪೂಜಿಸಿ ಈ ಒಂದು ಶುಭ ಸಂದರ್ಭದಲ್ಲಿ ಸಾಕು ಪ್ರಾಣಿಗಳನ್ನ ಅದನ್ನ ದಾಟಿಸಿ ಕಿಚಾಯಿಸಿ ನಿಮ್ಮೆಲ್ಲರ ಸಹಕಾರದೊಡನೆ ನಡೀತಾ ಇದೆ. ಈ ಒಂದು ಶುಭ ಸಂದರ್ಭವನ್ನ ಸೊ ಒಳಗಡೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. ಅದ್ರ ಜೊತೆ ಆಚೆ ಕಡೆ ತುಂಬ ಆಕ್ಟಿವಿಟೀಸ್ ನಡೀತಾ ಇದೆ. ಸೊ ಈಗ ಗೋಪೂಜೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಎಳ್ಳು ಬೆಲ್ಲ ತಿನ್ನಿಸುವಂತಹ ಒಂದು ಪ್ರೋಗ್ರಾಮ್ ನಡೀತಾ ಇದೆ, ವಿಚ್ ಇಸ್ ವೆರಿ ಕ್ಯೂಟ್. ಮಕ್ಕಳಿಗಂತೂ ತುಂಬ ಎಕ್ಸೈಟೆಡ್ ಆಗಿದೆ, ಯಾಕಂದರೆ ಅವ್ರು ಈ ಥರದ್ದೆಲ್ಲ ನೋಡೇ ಇರಲ್ಲ. ಸೊ ನಾವಾದರೆ ಅಲ್ಲಿ ಇಲ್ಲಿ ಅಜ್ಜಿ ಮನೆಗೆ ಹೋದಾಗ ಹಂಗೆ ಹಿಂಗೆ ನೋಡಿದ್ದೀವಿ. ಸೊ ದಿಸ್ ಇಸ್ ಎ ವೆರಿ ಗುಡ್ ಅಟೆಂಪ್ಟ್. ಮಕ್ಕಳಿಗೆ ಒಂದು ನಮ್ಮ ಟ್ರೆಡಿಷನ್ ಕಲ್ಚರು ಮತ್ತು ಹಳ್ಳಿ ಕಡೆಯಲ್ಲಿ ಹೇಗೆ ಹಬ್ಬ ಮಾಡ್ತಾರೆ ಇದನ್ನೆಲ್ಲ ತೋರ್ಸೋಕ್ಕೆ ಒಳ್ಳೆ ಪ್ರೋಗ್ರಾಮೇ ಹಾಕಿದ್ದಾರೆ. ಸೊ ಇನ್ನು ಮುಂದೆ ತುಂಬ ಚೆನ್ನಾಗಿ ಗೋಪೂಜೆ ಆಯಿತು, ಅದಕ್ಕೆಲ್ಲ ತಿನ್ನಿಸಿದಾಯಿತು, ನಾವು ಫೋಟೋಸ್ ತೆಕ್ಕೊಂಡಿದ್ದಾಯಿತು. ಈಗ ಮಕ್ಕಳಿಗೆ ಒಂದು ಬುಲಕಾಟ್ ಮೇಲೆ ಅಥವಾ ಎತ್ತಿನ ಗಾಡೀಲಿ ಹೆಂಗಿರುತ್ತೆ ಆ ಎಕ್ಸ್ಪೀರಿಯನ್ಸ್ನ ಕೊಡ್ತಾ ಇದ್ದಾರೆ. ಎಲ್ಲ ಪೇರೆಂಟ್ಸ್ ನೋಡಿ ಮಕ್ಕಳಿಂದ ಹಿಂದೆ ಫೋಟೋಸ್ ತೆಕ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಟ್ ಈಸ್ ರಿಯಲಿ ನೈಸ್. ಮಕ್ಕಳಿಗೆ ಒಂದು ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಸಿಕ್ಕದೆ ಕಷ್ಟ. ಸೊ ಈಗ ಮತ್ತೆ ನಾವು ಒಳಗಡೆ ಹೋಗ್ತಾ ಇದೀವಿ, ಯಾಕಂದರೆ ರಸಸಂಜೆ ನಡೀತಾ ಇದೆ. ಸೊ ಅದನ್ನು ಕಡವಗೆರೆ ಮುನ್ರಾಜ್ ಅವರಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಸಿರಿಕಂಠ ದೇವರ ದರ್ಶನ ಮಾಡುತ್ತ ಹರ್ಷದ ಪಡೆವೆವು ಗಣನಾಯಕ. ಶರಣು ಶರಣು ಮಯ್ಯ ಕರುಣದಲ್ಲಿ ಮಯ ಗಣನಾಯಕ. ಶರಣು ಶರಣು ಮಯ್ಯ ಗಣನಾಯಕ. ಕರುಣದಲ್ಲಿ
ಅಂದ್ರೆ ಬೆಳಗ್ಗೆ ಎದ್ದು ಮೊಬೈಲ್ ಫೋನ್ ನೆನ್ಕೋಬೇಕು, ಕೈಯಲ್ಲಿಲ್ಲ ಅಂದ್ರೆ ಬೆಳಗಿನ ಜಾವ ಆಗೋದೇ ಇಲ್ಲ. ಇನ್ನು ಇವತ್ತಿನ ಕಾಲದ ಯುವತಿಯರಿಗೆ ಈ ತರದ ಹಾಡುಗಳೆಲ್ಲ ಕೇಳಿ ಅಭ್ಯಾಸನೇ ಇರಲ್ಲ, ಕೇಳೇ ಇರಲ್ಲ ಅನ್ನೋದು ನನ್ನ ಭಾವನೆ. ಯಾಕೆಂದ್ರೆ ಕೇಳಿಸ್ಲಿಕ್ಕೆ ಹಾಡೋದಿಲ್ಲಿದ್ದಾರೆ, ಹಾಡನ್ನ ಬೆಳಗಾಗಿ ನಾನೆಂದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಬೆಳಗಾಗಿ ನಾನೆಂದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ. ಸೊ ಅದು ನಡೀತಾ ಇದೆ. ನಾವು ಮಧ್ಯೆ ಮಧ್ಯೆ ಒಂದೊಂದು ಬ್ರೇಕ್ ತಗೊಂಡು ಆಚೆ ಈಚೆ ಬಂದು ನನ್ನ ಮಗ ಬಂದ. ಸೊ ಅವನ ಜೊತೆ ಸ್ವಲ್ಪ ಫೋಟೋಸು, ಸೊ ಅವನಿಗೂ ಹಬ್ಬ ಎಲ್ಲ ತೋರಿಸಿ ಅವನ ಹತ್ರ ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡು ಮತ್ತೆ ಅವನು ಹೋದ. ಸೊ ಈಗ ನೋಡಿ ಇನ್ನ ಇದು ನಡೀತಾ ಇದೆ. ಮಕ್ಳಿಗಂತೂ ತುಂಬಾನೇ ಖುಷಿಯಾಗಿದ್ದಾರೆ. ಸೊ ಮಧ್ಯದಲ್ಲಿ ಡೊಮಿನೋಸ್ ಪಿಜ್ಜಾ ಬೇರೆ ಹಾಕಿದ್ದಾರೆ. ಸೊ ನನಗೆ ಕೊಡಿಸು, ಅದನ್ನ ಕೊಡಿಸು, ಇದನ್ನ ಕೊಡಿಸು ಅಂತ ಮಕ್ಕಳಿಗೆ ಎಷ್ಟೇ ಮನೇಲಿ ಅಡುಗೆ ಮಾಡಿಟ್ರು ಇದು ಕಾಣಿಸ್ಬಿಟ್ರು ಅಂತ ಆಯ್ತು. ಸೊ ಈಗ ಪ್ರೋಗ್ರಾಮ್ ಮತ್ತೆ ಕಂಟಿನ್ಯೂ. ನಾನು ಇನ್ನೊಂದೇನಾದ್ರು ಒಂದು ವಿಚಾರ ಹೇಳ್ಬೋದು, ಹಾಡು ಹೇಳ್ಬೋದು. ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರ್ಗೋಲು, ಬಂಗಾರದ ಸೆತ್ತೆ ಬಲಗೈಲಿ, ಬಂಗಾರದ ಸೆತ್ತೆ ಬಲಗೈಲಿ ಇಟ್ಕೊಂಡು ಹೊನ್ನ ಬಿದ್ಯಾರೋ ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರ್ಗೋಲು. ಸೊ ಮಧ್ಯೆ ಮಧ್ಯೆ ಕ್ಯೂಟ್ ಮಕ್ಕಳು ಎಳ್ಳು ಬೀರ್ತಾ ಇದ್ರು. ಅದು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಸೊ ಈಗ ನೆಕ್ಸ್ಟ್ ಮಕ್ಕಳಿಗೆ ಎಳ್ಳು ಹೆರೆಯೋ ಕಾರ್ಯಕ್ರಮ. ಸೊ ವಿಚ್ ಈಸ್ ಲೈಕ್ ಫೇಮಸ್ ಇನ್ ಮೈಸೂರು. ನಮ್ಮ ಕಡೆನೂ ಮಾಡ್ತಾರೆ. ಮಕ್ಕಳನ್ನ ಕೂರಿಸ್ಬಿಟ್ಟು ಎಳ್ಳು ತಲೆ ಮೇಲಿಂದ ಸುರಿಯೋದು. ಸೊ ಈ ಮಕ್ಕಳಿಗೆಲ್ಲ ಕೂರಿಸಿ ಈಗ ಅದನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಅದ್ರ ಜೊತೆ ಅವರಿಗೆ ಎಳ್ಳೆಲ್ಲ ಕೊಟ್ಟು ಅವರಿಗೆ ಒಂದು ಏನು ಈ ಹಬ್ಬದ ಸಂಭ್ರಮ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದಾರೆ. ನಮ್ಮ ಬ್ರಿಗೇಡ್ ಪೆನೋರಮಾದ ಭಾವಿ ನಿವಾಸಿಗಳು ನಿಮ್ಮ ಮುಂದೆ ಕೂತಿದ್ದಾರೆ. ಮುಂದಿನ ಎಷ್ಟು ಜನ ಇವರು ಬಾಂಬ್ ಮೆಂಬರ್ಸ್ ಆಗ್ತಾರೋ, ಯಾರು ಪ್ರೆಸಿಡೆಂಟ್ ಆಗ್ತಾರೋ ಗೊತ್ತಿಲ್ಲ. ಶ್ಲೋಕ ಶ್ಲೋಕ ಯಾರು ಅವರು? ಅವರೇ ಕಾಡಾಗಿದ್ದು ಪಾಂಡವರು. ಈ ಪಾಂಡವರು ಕಲಿಯುಗದಲ್ಲೂ ಹುಟ್ಟಿದಂತೆ ಈ ಅವರೆಕಾಳಾಗಿ ಬಿಚ್ಚಿದ್ರೆ 5 ಕಾಳು ಇರುತ್ತೆ ನೋಡಿ. ಅವರೆಕಾಯಿನ ಸುರಿದ್ರೆ 5 ಕಾಳು ಇರುತ್ತಲ್ಲ. ಪಾಂಡವರೇನೋ ಹುಟ್ಟಿದ್ರು, ಕೌರವರೆಲ್ಲಿ ಹೋದ್ರು? ಕೌರವರು ಹಿಂದೆನೆ ಬಂದ್ರಂತೆ. ಹೆಂಗ್ ಬಂದ್ರು ಅಂದ್ರೆ ನಮ್ಮ ಹಳ್ಳಿ ಜನಪದರು ಹೇಳೋದು, ಈ ಗೇಣೂರು ಅಂತ ಬರ್ತಾರೆ, ಅವೇ ಕೌರವರು ಅಂತೆ. ಕೌರವರು ಏನ್ ಮಾಡ್ತಾರೆ ಅಂದ್ರೆ ಈ ಅವರೇ ಕಾಳನ್ನ ಕೌರ್ತಾರೆ. ಇಲ್ಲೂ ಬಿಡ್ಲಿಲ್ಲ ಅವ್ರನ್ನ, ಅಲ್ಲೂ ಬಿಡ್ಲಿಲ್ಲ, ಇಲ್ಲೂ ಬಿಡ್ಲಿಲ್ಲ, ಕಲಿಕಾಲದಲ್ಲೂ ಬಿಡ್ಲಿಲ್ಲ. ಅವರೇ ಕಾಳನ್ನ ಕೌರವರು ಕೌರ್ತಾರೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಹೋಲಿಕೆ ಮಾಡಿ ಹೇಳ್ತಾರೆ.
ಸೊ ಆಚೆ ಕಡೆ ಮಕ್ಕಳೆಲ್ಲ ಎಕ್ಸೈಟೆಡ್ ಆಗಿ ಕೈಟ್ ಹಾರ್ಸಕ್ ಟ್ರೈ ಮಾಡ್ತಿದ್ದಾರೆ. ಸೊ ಗಾಳಿ ಇಲ್ಲ, ಹಂಗಾಗಿ ಕೈಟ್ ಹಾರ್ಸಕ್ ಆಗ್ತಾ ಇಲ್ಲ. ಸೊ ಅದ್ರ ಜೊತೆಲಿ ಇದ್ರ ಜೊತೆ ಎಲ್ಲ ಫೋಟೋ ತೆಕ್ಕೊಳೋದು. ಸೊ ಎಷ್ಟು ಕ್ಯೂಟ್ ಆಗಿ ರೆಡಿ ಮಾಡ್ಕೊಂಬಂದಿದ್ದಾರೆ ನೋಡಿ ಹಸುನ. ಅದಕ್ಕೆಲ್ಲ ಜ್ಯುವೆಲರಿ ಹಾಕಿ ಬಲೂನ್ಸು ಮತ್ತೆ ಅದು ಕೊಂಬಿಗೆಲ್ಲ ಪೇಂಟ್ ಮಾಡಿಕೊಂಡು ಜಡೆಗೆಲ್ಲ ಜಡೆ ಬಿಲ್ಲೆ. ಸೊ ಲಕ್ಷ್ಮೀ ಯಮುನೆ ಅಂತೆ ಇದ್ರ ಹೆಸರು ಲಕ್ಷ್ಮಿ, ಆ ಕಡೆ ಇರೋದು ಯಮುನೆ. ಸೊ ಎಷ್ಟು ಕ್ಯೂಟಾಗಿ ಕಾಣಿಸ್ತದೆ. ನನಗಂತೂ ಸಖತ್ ಖುಷಿ ಆಯಿತು ನೋಡಿ. ಎಷ್ಟು ಜ್ಯುವೆಲರಿ ಎಲ್ಲ ಹಾಕಿ, ಹೊಸ ಸೀರೆ ಹಾಕಿ. ಸೊ ಈ ಥರದ್ದು ನಾವೂ ಚಿಕ್ಕವರಿದ್ದಾಗಲೇ ನೋಡಿದ್ದು, ಅದಾದ್ಮೇಲಿಂದ ನೋಡೋಕ್ಕೆ ಚಾನ್ಸ್ ಸಿಕ್ಕಲ್ಲ. ಸೊ ಯಾಕಂದರೆ ಈ ಥರದ್ದೆಲ್ಲ ಹಳ್ಳಿ ಕಡೆನೇ ಮಾಡೋದು, ಹಳ್ಳಿಗೆ ನಾವೆಲ್ಲಿ ಹೋಗ್ತೀವಿ. ಸೊ ಇದು ಒಂಥರ ತುಂಬ ಚೆನ್ನಾಗಿತ್ತು. ಅಪಾರ್ಟ್ಮೆಂಟಿಗೆ ಕರೆಸಿದ್ರು ಆ್ಯಂಡ್ ಎಲ್ಲ ಡೆಕೋರೇಟ್ ಮಾಡ್ಕೊಂಡವರು ತುಂಬಾ ಚೆನ್ನಾಗಿ ತೊಗೊಂಬಂದಿದ್ರು. ಅದಕ್ಕೆಲ್ಲ ತಿನ್ನಿಸೋದು, ಎಳ್ಳು ಗೆಣಸು ಇದು ಎಲ್ಲ. ಸೊ ಇದು ಒಂದು ಕರುನು ಕರ್ಕೊಂಬಂದಿದ್ರು. ಅದು ಎಷ್ಟು ನಾಟಿ ಇತ್ತು ಅಂತ ಅಂದರೆ ಆ ಹುಡುಗ ಪಾಪ ಅದನ್ನು ಹೇಳ್ದಿನೇ ಸುಸ್ತಾದ ನೋಡಿ. ಇದಕ್ಕೆ ಎಷ್ಟು ಚೆನ್ನಾಗಿ ಬಾಲಕ್ಕೆಲ್ಲ ಅದನ್ನು ಡೆಕೋರೇಟ್ ಮಾಡಿದ್ದಾರೆ. ನಾವು ಹೆಂಗೆ ಜಡೆ ಬಿಲ್ಲೆ ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೋತೀವಿ ಹಾಗೆ ಸೀರೆ ಎಲ್ಲ ಉಡ್ಸೋಕ್ಕಾಗಿಲ್ಲ, ಮೇಲೆ ಹಾಕಿದ್ದಾರೆ. ತುಂಬಾ ಒಂಥರ ನನಗಂತೂ ಸಖತ್ ಖುಷಿ ಆಯಿತು. ಕಾಲ್ಗೆಜ್ಜೆ. ಸೊ ಆ್ಯಕ್ಚುಲಿ ಈಗ ಏನು ಬೆಂಕಿ ಹಾಯೋದಿದೆ ಇದರಲ್ಲಿ. ಸೊ ಅದಕ್ಕೆ ರೆಡಿ ಮಾಡ್ತಿದ್ದಾರೆ. ಸೊ ನಾವು ಅಷ್ಟೊತ್ತಿಗೆ ಮಧ್ಯದಲ್ಲಿ ಸ್ವಲ್ಪ ಎಲ್ಲ ಫೋಟೋಸ್ ತೆಕ್ಕೊಂಡು ಒಂದು ಆ ಹಬ್ಬದ ಸಂಭ್ರಮ ಏನಿದೆ, ನಾವು ಮಕ್ಕಳಿಗೆ ನಮ್ಮ ಏನು ಒಂದು ನಾಸ್ಟಾಲ್ಜಿಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅದನ್ನೆಲ್ಲ ಶೇರ್ ಮಾಡೋದು. ಸೊ ಯಾರಿಗೆ ಗೋಪೂಜೆ ಮಾಡಬೇಕು ಅಂತ ಇರುತ್ತೆ ಆ ಬ್ಲಾಕ್ ಹತ್ರನೂ ಹೋಗೋರು. ಸೊ ಅಲ್ಲಿ ಅವರು ಬಂದು ಗೋಪೂಜೆ ಮಾಡಿ ಅದಕ್ಕೆಲ್ಲ ತಿನ್ನಿಸೋದು, ಪ್ರಸಾದನ ಎಲ್ಲ ಮಾಡ್ತಾಯಿದ್ರು. ಸೊ ಇಟ್ ವಾಸ್ ರಿಯಲಿ ನೈಸ್. ಸೊ ಮಧ್ಯದಲ್ಲಿ ಮಕ್ಕಳು ಬಂದು ಆಂಟಿ ಎಳ್ಳು ಅಂತ ಎಲ್ಲ ಕೊಟ್ಟರು. ಸೊ ಅವ್ರ ಜೊತೆ ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು. ಸೊ ಈಗ ಆ್ಯಕ್ಚುಲಿ ಬೆಂಕಿ ಹಾಯೋ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಅದಕ್ಕೆಲ್ಲ ಬಂದು ಆಚೆ ನಿಂತಿದ್ದಾರೆ. ಸೊ ಇದ್ರ ಮಧ್ಯ ರಸ ಸಂಜೆ ಏನಿದೆ ಅದು ನಡೀತಾನೆ ಇದೆ. ಸೊ ಒಳಗಡೆ ಅದು ನಡೀತದೆ, ಆಚೆ ಕಡೆ ಇದು ನಡೀತಾ ಇದೆ. ಸೊ ಎಲ್ಲ ನೋಡ್ತಾ ಇದೀವಿ ನಾವು. ಸೊ ಯಾರ್ಯಾರು ಫೋಟೋಸ್ ತೆಗೋಬೇಕು ಇದ್ರಕ್ಕಿಂತ ಮುಂಚೆ ಹಸುಗಳ ಜೊತೆ ಅವರೆಲ್ಲ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಒಂದು ಟೈಮಲ್ಲಿ ಎಲ್ಲರೂ ಆಚೆ ಬಂದಾಗ ಏನು ಅದು ಬೆಂಕಿ ಹಾಯೋದಿದೆ ಅದನ್ನು ಮಾಡೋಣ ಅಂತ. ಸೊ ಎಲ್ಲ ಲೇಡೀಸು ಚೆನ್ನಾಗಿ ರೆಡಿಯಾಗಿ ಬಂದು ಸೊ ಎಲ್ಲರೂ ಫ್ಯಾಮಿಲಿ ಜೊತೆ
ಹಸು ಇದ್ರ ನಿಂತ್ಕೊಂಡು ಇದ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಳೋದು ಎಲ್ಲ ಮಾಡ್ತಾ ಇದ್ದಾರೆ. ಕೆನ್ ಸಿ ಅದೇ ಈಗ ಮೇನ್ ಅಟ್ರಾಕ್ಷನ್. ಪಾಪ ಈ ಬ್ಲಾಕ್ ಕಲರ್ ಇಂದ ಎಷ್ಟು ಟಿಮಿಡ್ ಆಗಿದೆ, ಇದನ್ನ ಹಾರಿಸ್ತಾರ ಬೆಂಕಿ ಹತ್ರ. ಅವರಿಗೆ ರೋಗ ಬಾಧೆ ಮಕ್ಕಳಿಗೆ ಈ ಕಾರ್ಯಕ್ರಮದಲ್ಲಿ ಏನು ಯಾರಿಗೂ ತೊಂದರೆ ಆಗಬಾರದು. ಇದರಿಂದ ಈ ಚಳಿಗಾಲದಲ್ಲಿ ಸೋಮಣ್ಣವರು ಬನ್ನಿ ಬೇಡ, ಅದು ಹಸುಗಳು ಯಾವ ದಿಕ್ಕಲ್ಲಿ ನುಗ್ಗುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದ್ ಕಡೆ ಅವ್ರು ಹೇಳ್ಕೊತಿದ್ದಾರೆ, ಬೆದರಿದಾಗ ದಯವಿಟ್ಟು ಅವರು ಒಂದು ಭಾಗದಲ್ಲಿ ಹೇಳ್ಕೊಂಡಿರ್ತಾರೆ, ಇನ್ನೊಂದು ಭಾಗಕ್ಕೆ ನುಗ್ಬಿಡ್ಬೋದು. ಅದರಿಂದ ವಿಷಯ ನೋಡು ಅಮ್ಮ, ಈಗ ನೋಡು ಇಲ್ಲ, ತುಂಬಾ ಫೋನ್ಗಳು ಬಂದ್ಬಿಟ್ಟಿದೆ ಮುಂದೆ. ತಿನ್ಬೇಕು ಆನಂದಿಸಿ. ಸೊ ಮೇಯ್ನ್ ಏನು ಒಂದು ಹಳ್ಳೀಲಿ ಯಾವ ಥರ ಸಂಭ್ರಮ ಇರುತ್ತೆ ಅದನ್ನು ತೋರ್ಸೋಕ್ಕೆ ಒಂದು ಟ್ರೈ ಮಾಡಿದ್ದಾರೆ, ವಿಚ್ ಇಸ್ ರಿಯಲಿ ನೈಸ್. ಯಾಕಂದರೆ ಬೆಂಕಿ ಹಾಯೋದೆಲ್ಲ ತುಂಬ ನೆಗತಾ ಜೋರಾಗಿರುತ್ತೆ. ಬಟ್ ಇಲ್ಲಿ ಸಿಂಪಲ್ ಆಗಿ ಯಾವ ಥರ ಮಾಡ್ತಾರೆ ಅಂತ ತೋರಿಸಿದ್ದಾರೆ. ನೋಡಿ ಜಡೆ ಎಷ್ಟು ಚೆನ್ನಾಗಿದೆ, ಜಡೆ ಬಿಲ್ಲೆಲ್ಲ ಹಾಕಿ ಬಾಲಕ್ಕೆ ಕಟ್ಟಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಂಗಂತೂ ಸಖತ್ ಖುಷಿ ಆಯಿತು. ಈಗಿನ ಕಾಲದಲ್ಲೂ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ, ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ. ಮಕ್ಕಳಿಗೆ ತೋರ್ಸೋಕ್ಕೂ ಅಷ್ಟೇ ಈ ಥರದ್ದೆಲ್ಲ ನೋಡ್ದಿಲ್ದಿರೋ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳಿಗಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಓವರ್ ಆಲ್ ನನಗಂತೂ ಫೆಸ್ಟಿವ್ ವೈಬ್ಸ್ ತುಂಬಾ ಚೆನ್ನಾಗಿ ಅನ್ನಿಸ್ತು ಈ ಸತಿ. ಎವ್ರಿ ಇಯರ್ ಆ್ಯಕ್ಚುಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಇವತ್ತು ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಏನೂ ಮಾಡ್ತಿರ್ಲಿಲ್ಲ, ಬಟ್ ಪೊಂಗಲ್ ಮಾಡೋರು. ಸೊ ನೆಕ್ಸ್ಟ್ ವೀಕಲ್ಲಿ ಪೊಂಗಲ್ ಇದೆ. ಬಟ್ ಈ ಸತಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿ ಒಂದು ಹಳ್ಳಿಯ ಸೊಗಡು, ನಮ್ಮ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ನಿಜವಾಗ್ಲೂ ಅನ್ನೋದನ್ನ ತೋರ್ಸೋಕ್ಕೆ ಟ್ರೈ ಮಾಡಿದ್ದಾರೆ, ವಿಚ್ ಇಸ್ ರಿಯಲಿ ನೈಸ್. ಲೇಡೀಸ್ ಎಲ್ಲ ಕೂತ್ಕೊಳ್ಳೋದ್ರ ಮೇಲೆ ಚೆನ್ನಾಗಿ ಫೋಟೋಸ್ ತೆಕ್ಕೋತಾ ಇದ್ದಾರೆ, ಫ್ಯಾಷನ್ ಶೋ ಥರ. ಸೊ ಇಟ್ಸ್ ರಿಯಲಿ ನೈಸ್. ಆ್ಯಂಡ್ ಫೈನಲ್ ಆಗಿ ಎಲ್ಲ ಪ್ರೋಗ್ರಾಮು ಮುಗಿದಿದೆ ಆ್ಯಂಡ್ ಈಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಇಟ್ ವಾಸ್ ರಿಯಲಿ ನೈಸ್ ಆ್ಯಂಡ್ ಹ್ಯಾಪಿ ಸಂಕ್ರಾಂತಿ ಟು ಆಲ್ ಆಫ್ ಯು. ನೀವು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.